Hi, today we will be learning about respiratory volumes and capacities. First, let's consider the lungs as a tumbler and the air inside the lungs as water, just as the water in tumbler. ಓಕೆನಾ. ಫಸ್ಟ್ ಟೈಡಲ್ ವಾಲ್ಯೂಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆಲ್ವೇಸ್ ಆ ಟಮ್ಲರಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿರ್ತೀವಿ, ಅದನ್ನು ರೆಸಿಡಿಯಲ್ ವಾಲ್ಯೂಮ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಟೈಡಲ್ ವಾಲ್ಯೂಮ್ ಅಂದರೆ ನಾರ್ಮಲ್ ಆಗಿ ಈಗ ನಾವು ಕೂತ್ಕೊಂಡು ಟಿ ವಿ ನೋಡಬೇಕಾದ್ರೆ ಇಲ್ಲ ಬುಕ್ಸ್ ಓದಬೇಕಾದ್ರೆ ನಾವು ಏನು ಉಸಿರಾಡ್ತಾ ಇರ್ತೀವಿ, ದಟ್ ಈಸ್ ವಾಟ್ ಟೈಡಲ್ ವಾಲ್ಯೂಮ್. ನಾರ್ಮಲ್ ಇನ್ಹೇಲ್ ಮತ್ತು ನಾರ್ಮಲ್ ಎಕ್ಸೇಲ್, ದಟ್ ಈಸ್ ದಿಸ್. ಓಕೆನಾ. ದಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 500 milliliter. ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ IRV ಅಂದರೆ ಏನು? ಆಲ್ರೆಡಿ ನಾವು ನಾರ್ಮಲ್ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿರ್ತೀವಿ. ನಾರ್ಮಲ್ ಇನ್ಹೇಲ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ, ಇವಾಗ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಜಂಪ್ ಮಾಡ್ತಾ ಇರಬೇಕು, ಆವಾಗ ಫುಲ್ ಎಷ್ಟಾಗುತ್ತೆ ಅಷ್ಟು ಇನ್ಹೇಲ್ ಮಾಡಿಕೊಂಡು ಒಳಗಡೆ ಜಂಪ್ ಮಾಡ್ತೀವಲ್ವ, ದಟ್ ಈಸ್ ವಾಟ್ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ಎಕ್ಸ್ಟ್ರಾ ಏರ್ ನಾವು ಏನು ಒಳಗೆ ತೊಗೊಳ್ತೀವಿ, ದಟ್ ಈಸ್ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ದಟ್ಸ್ ಅಪ್ರಾಕ್ಸಿಮೇಟ್ಲಿ 2500 milliliter to 3000 milliliter. ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಏನಂದರೆ ಆಲ್ರೆಡಿ ರೆಸಿಡಿಯಲ್ ವಾಲ್ಯೂಮ್ ಇರುತ್ತೆ. ಆ್ಯಂಡ್ ಟೈಡಲ್ ವಾಲ್ಯೂಮ್ ಅಂದರೆ ನಾರ್ಮಲ್ ಎಕ್ಸೇಲ್ ಮಾಡಿರ್ತೀವಿ. ನಾರ್ಮಲಾಗಿ ಎಕ್ಸೇಲ್ ಮಾಡಿದ್ಮೇಲೆ ಇನ್ನೂ ಎಷ್ಟು ಆದಷ್ಟು ನಾವು ಫೋರ್ಸ್ಫುಲಿ ಎಕ್ಸೇಲ್ ಮಾಡೋದನ್ನೇ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೀವಿ. ಟೈಡಲ್ ವಾಲ್ಯೂಮ್ನ ನಾರ್ಮಲ್ ಎಕ್ಸೇಲ್ ಮಾಡಿದಾಗ ಹೋಗುತ್ತೆ ಅಲ್ವಾ, ದೆನ್ ಇನ್ನೂ ಟ್ರೈ ಮಾಡಿ ನಮ್ಮ ಕೈಲಿ ಆದಷ್ಟು ಹೊರಗಡೆ ಹಾಕಿದಾಗ ವಿಲ್ ಪುಷ್ ಔಟ್ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಆಲ್ಸೋ. ರೆಸಿಡಿಯಲ್ ವಾಲ್ಯೂಮ್ ಅಂದರೆ ಏನು? ಆಲ್ವೇಸ್ ನಾವು ಎಷ್ಟೇ ಟ್ರೈ ಮಾಡಿದ್ರೂ ರೆಸಿಡಿಯಲ್ ವಾಲ್ಯೂಮ್ನ ನಮ್ಮ ಲಂಗ್ಸಿಂದ ಆಚೆ ಹಾಕೋಕ್ಕಾಗಲ್ಲ. ಸೊ ದಟ್ ಇಸ್ ಪರ್ಮನೆಂಟ್. ಅದು ರೆಸಿಡಿಯಲ್ ವಾಲ್ಯೂಮ್. ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 1100 milliliter to 1200 milliliter and expiratory reserve volume will be approximately 1000 milliliter to 1100 milliliter. ರೆಸಿಡಿಯಲ್ ವಾಲ್ಯೂಮ್ ಇಲ್ಲದೆ ಹೋಗಿದ್ದರೆ ನಮ್ಮ ಲಂಗ್ಸ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ದೆ ಶುಡ್ ಬಿ ಸಮಥಿಂಗ್ ಇನ್ಸೈಡ್ ಅವರ್ ಲಂಗ್ಸ್, ದಟ್ ಈಸ್ ರೆಸಿಡಿಯಲ್ ವಾಲ್ಯೂಮ್ ಟು ಅವಾಯ್ಡ್ ಕೊಲ್ಯಾಪ್ಸಿಂಗ್. ಇನ್ಸ್ಪಿರೇಟ್ರಿ ಕೆಪಾಸಿಟಿ ಇಸ್ ನಥಿಂಗ್ ಬಟ್ ನಾರ್ಮಲಾಗಿ ಎಷ್ಟು ಇನ್ಹೇಲ್ ಮಾಡ್ತೀವಿ ಮತ್ತು ಎಕ್ಸ್ಟ್ರಾ ಎಷ್ಟು ಇನ್ಹೇಲ್ ಮಾಡ್ತೀವಿ, ನಮ್ಮ ಇನ್ಸ್ಪಿರೇಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ IC. ಎಕ್ಸ್ಪಿರೇಟ್ರಿ ಕೆಪಾಸಿಟಿ ಕೂಡ ಸೇಮ್, ಎಷ್ಟು ನಾರ್ಮಲಾಗಿ ಎಕ್ಸೇಲ್ ಮಾಡ್ತೀವಿ ಮತ್ತು ಎಕ್ಸ್ಟ್ರಾ ಏರ್ನ ಎಕ್ಸೇಲ್ ಮಾಡ್ತೀವಿ, ದಟ್ ಈಸ್ EC. ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ ಅಂದರೆ ನಾರ್ಮಲಾಗಿ ಎಕ್ಸೇಲ್ ಮಾಡಾದ್ಮೇಲೆ ಎಷ್ಟು ಉಳ್ಕೊಂಡಿರುತ್ತೆ, ಅದು ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ. ವೈಟಲ್ ಕೆಪಾಸಿಟಿ ಅಂದರೆ ರೆಸಿಡಿಯಲ್ ವಾಲ್ಯೂಮ್ ಬಿಟ್ಟು ಇನ್ನೇನೇನಿದೆ ಎಲ್ಲ ಕೂಡ ವೈಟಲ್ ಕೆಪಾಸಿಟಿ. ಟೋಟಲ್ ಲಂಗ್ ಕೆಪಾಸಿಟಿ ಅಂದರೆ ಟೋಟಲ್ ನಮ್ಮ ಲಂಗ್ ಎಷ್ಟು ಕೆಪಾಸಿಟಿ ಇದೆ ಎಲ್ಲನೂ, IRV, TV, ERV, ರೆಸಿಡಿಯಲ್ ವಾಲ್ಯೂಮ್ ಎಲ್ಲ ಎಷ್ಟು ಏರ್, ಅದಕ್ಕಿಂತ ಜಾಸ್ತಿ ಆಗಲ್ಲ ನಮಗೆ, ದಟ್ ಈಸ್ ಟೋಟಲ್ ಲಂಗ್ ಕೆಪಾಸಿಟಿ. ಥ್ಯಾಂಕ್ ಯು.